ಕೃಷಿ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್. ಈ ನ್ಯಾಚುರಲ್ ಫಾರ್ಮಿಂಗ್ ಅಂತ ಪದ ಅದು ಹುಟ್ಟಾಗಿರೋದೇ ಮಸಲೋಬು ಫುಕುವೋಕ ಜಪಾನ್ ದೇಶ. ಅದ ನಂತರನೇ ಎಲ್ಲರೂ ಆ ಪದ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರು. ಈಗಂತೂ ಎಲ್ಲ ಹಂತದಲ್ಲೂ ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರ ಕೂಡ ಎಲ್ಲರೂ ಕೂಡ ನ್ಯಾಚುರಲ್ ಫಾರ್ಮಿಂಗ್ ಪದ್ಧತಿಗಳ ಬಗ್ಗೆ ಎಲ್ಲರೂ ಮಾತನಾಡಿಕೊಂಡು ಅದನ್ನು ಮುಂದಕ್ಕೆ ತಗೊಂಡೋಗ್ತಾ ಇದ್ದಾರೆ. ನಮ್ಮ ಪರಿಸರದಲ್ಲಿ ಸಹಿತ ಮಾಲಿನ್ಯ ಹೆಚ್ಚಾಗ್ತಿದೆ ಮತ್ತು ಇದಲ್ಲದೆ ವ್ಯತಿರಿಕ್ತವಾಗಿ ನಮ್ಮ ರೈತ ಬಾಂಧವರ ಆಗಲಿ ಅಥವಾ ಸಾರ್ವಜನಿಕ ಜನಸಾಮಾನ್ಯರ ಆರೋಗ್ಯದ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತಾ ಇದೆ. ಈ ಉದ್ದೇಶದಿಂದ ನಾವು ರೈತ ಬಾಂಧವರು ನಾವು ಈ ರಾಸಾಯನಿಕ ಕೃಷಿಯಿಂದ ರಾಸಾಯನಿಕ ಮುಕ್ತವಾಗಿ ಅಂದರೆ ನಮ್ಮಲ್ಲಿರುವ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ನಾವು ಪ್ರಕೃತಿ ಪೂರಕವಾಗಿ ಪರಿಸರ ಸ್ನೇಹಿಯಾಗಿ ಕೃಷಿಯನ್ನು ಮಾಡುವ ಒಂದು ಅವಶ್ಯಕತೆ ಇದೆ. ಇದರ ಸಲುವಾಗಿ ಇಂದು ನಾವು ಸಜೀವ ಮಣ್ಣು ಅಂದ್ರೇನು ಮತ್ತು ಸಜೀವ ಮಣ್ಣಿಗೆ ಅಂದರೆ ನಾವು ಫಲವತ್ತಾದ ಮಣ್ಣನ್ನು ನಾವು ಯಾವ ರೀತಿ ನಾವು ಅದನ್ನು ಮಾಡಬಹುದು. ನಾವು ಆ್ಯಕ್ಚುಲಿ ಮೊದಲಿಂದನೂ ಕೂಡ ಪೂಜ್ಯ ಋಷಿ ಪ್ರಭಾಕರ್ ಗುರೂಜಿಯವರು ಈ ಒಂದು ಸಹಜ ಕೃಷಿಯನ್ನು ಎಲ್ಲರಲ್ಲಿ ಒಂದು ಪ್ರೋತ್ಸಾಹದ ಮೂಲಕ ಅವ್ರನ್ನ ತೊಡಗಿಸೋದಕ್ಕೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದರು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಮತ್ತು ನಾವಿಲ್ಲಿ ಮಕ್ಕಳಿಗೆ ಈಗಲಿದ್ದನೇ ಈ ಒಂದು ಸಹಜ ಕೃಷಿ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಜ್ಞಾನದ ಒಂದು ಅನುಭವವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸೋದಕ್ಕೆ ಒಂದು ಪ್ರೇರಣೆ ಆಗಿದೆ. ಕಳೆನಾಶಕ ಕೀಟನಾಶಕ ಈ ಥರದ್ದು ಯಾವುದನ್ನು ಹೊರಗಡೆ ಅಂಗಡಿ ಉತ್ಪನ್ನಗಳು ಯಾವನ್ನು ಬಳಸ್ತಾ ಇಲ್ಲ. ನಮ್ಮ ಮೇಲಾಗಿ ಉಳುಮೆ ನಿಲ್ಲಿಸಿರೋದ್ರಿಂದ ನಮ್ಮ ಭೂಮಿಯಲ್ಲಾಗಿರೋ ಭಾಳಷ್ಟು ಬದಲಾವಣೆಗಳಿಂದ ನಮ್ಮ ನೀರಿನ ಮಟ್ಟ ನಮ್ಮ ತೋಟದಲ್ಲಿ ಅಂತರ್ಜಲ ಮಟ್ಟ ಬರೀ 100 ಅಡಿ ಒಳಗಡೆ ಇದೆ. ಅಂದರೆ ನಮ್ಮ ಭಾಳಷ್ಟು ಬೋರ್ಗಳು 100-200 ಅಡಿ ಬೋರ್ಗಳು ಈಗಲೂ ಓಡ್ತಾ ಇದ್ದಾವೆ. ಈ ಬೇಸಿಗೆಯಲ್ಲೂ ಭಾಳ ಚೆನ್ನಾಗಿ ಬಂದು ನೀರು ಅದರಲ್ಲಿ. ಹಾಗಾಗಿ ಎಲ್ಲರೂ ಸಹಜ ಕೃಷಿ ಅಳವಡಿಸ್ಕೊಂಡ್ರೆ ನೀರಿನ ಮಟ್ಟ ಹೆಚ್ಚಾಗೋದ್ರ ಜೊತೆಗೆ ಆಮೇಲೆ ನೀರಿನ ಸಮಸ್ಯೆನೂ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ. ಗಮನ ಇರುತ್ತೆ ಪ್ರತಿದಿನ. ಸೊ ಹಾಗಾಗಿ ಹೊರಗಡೆಯಿಂದ ಬರುವಂಥ ಯಾವುದೇ ಕಳ್ಳರಿಗಾಗಲಿ ಅಥವಾ ದನಕರುಗಳಾಗಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ರೈತರಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದೇ ಜೀವಂತ ಬೇಲಿ. ಸೊ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಕಾಡು ಮತ್ತು ಸ್ಥಳೀಯ ಮರಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಿದ್ದೀನಿ. ಈಗ ಎಲ್ಲರೂ ಹೆಚ್ಚಾಗಿ ಕಾಡುಗಳನ್ನು ಪಶ್ಚಿಮ ಘಟ್ಟಗಳಲ್ಲೇ ನೋಡ್ತಾ ಇದ್ದಾರೆ. ಸೊ ಅದನ್ನು ನಮ್ಮ ಜಮೀನಿನಲ್ಲೇ ಹೇಗೆ ಬೆಳೆಸ್ಕೋಬೋದು ಅನ್ನೋದು ನಾವೊಂದು ಚುಟುಕಾದ ಒಂದು ಮಾಹಿತಿಯನ್ನು ಇಲ್ಲಿ ರೈತರಿಗೆ ನೀಡ್ತಾ ಇದ್ದೀನಿ. ಪರಿಸ್ಥಿತಿ ಬಂದು ಇಟ್ಕೊಂಡಿದ್ದೀವಿ. ಸೊ ಅದನ್ನೇ ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದೆ. ಸರ್ಕಾರದಿಂದ ಅನುದಾನಗಳು, ಸಾಲ ಮನ್ನಾ ಮಾಡೋದಿರ್ಬೋದು, ಕಂಪ್ನಿ ಬೀಜಗಳಿರ್ಬೋದು, ಬೆಲೆ ಬೆಂಬಲ ಈ ಥರದ್ದೆಲ್ಲ ಇರಲೇಬೇಕು. ಇಲ್ಲ ಅಂತಂದರೆ ಕೃಷಿ ಅಸಾಧ್ಯ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೀವಿ. ಆದರೆ ಈ ಥರದ್ದೊಂದು ಪರಿಸ್ಥಿತಿ ಇದ್ದಾಗ ಮತ್ತು 12,000 ವರ್ಷಗಳ ಕಾಲ ಕೃಷಿ ಭೂಮಿ ಮೇಲೆ ಹೇಗೆ ನಡೀತಾ ಬಂತು ಅನ್ನೋದನ್ನ ನಾವೆಲ್ಲ ಮತ್ತೆ ಮರುವಲೋಕನ ಮಾಡಬೇಕು ಅನ್ನೋದು ಈ ವಿಷಯದ ಮುಖ್ಯ ಉದ್ದೇಶ. ಮುಖಾಂತರ ನಾವು ಇನ್ನಷ್ಟು ಎಲ್ಲ ಜನಗಳಿಗೂ ಕೂಡ ಜಾಗೃತಿ ಮೂಡಿಸಿ ಬ್ಲಡ್ಡಿನ ಮಹತ್ವ ಏನು, ರಕ್ತದ ಮಹತ್ವ ಅದನ್ನ ನೀಡೋದ್ರ ಮುಖಾಂತರ ಯಾರ್ಯಾರಿಗೆ ಲಾಭ ಆಗುತ್ತಾ, ಒಂದು ಕೊಡುವ ವ್ಯಕ್ತಿಗೂ ಕೂಡ ಮತ್ತು ತಗೊಳ್ಳುವ ವ್ಯಕ್ತಿಗೂ ಕೂಡ ಪ್ರಮುಖವಾಗಿ ಒಂದು ಜೀವವನ್ನು ಉಳಿಸುವಂತಹ ಒಂದು ಪುಣ್ಯದ ಕಾರ್ಯ ಅಂತ ನಾವು ಹೇಳ್ಬೋದು. ಅದ್ರ ಮುಖಾಂತರ ಇವತ್ತು ಎಲ್ಲಾ ಒಂದು ಕಾಲೇಜಿನ ಸ್ಟೂಡೆಂಟ್ಗಳು ನಾವು ಸೇರಿ ಇನ್ನೊಬ್ಬರಿಗೂ ಕೂಡ ಅವೇರ್ನೆಸ್ ಮೂಡ್ಕೊಂಡು ನಾವು ಕೂಡ ಕೊಡುವಂತರಾಗಿ ಚಿನ್ಮಯ ಕಾಲೇಜಿಂದ ನಾವು ಬಂದೇವಿ. ಇದು ರಕ್ತದಾನ ಮಾಡೋದು ಬಹಳ ಉಪಯೋಗ ನಮಗೂ ಒಂಚೂರು ರಕ್ತದಾನ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತದೆ ಮತ್ತು ನಮಗೆ ಆರೋಗ್ಯವೂ ಸಿಗುತ್ತದೆ. ಇಲ್ಲಿ ನಾವು ಇವತ್ತು ಒಂದು ರ್ಯಾಲಿ ಮಾಡಿದ್ವಿ ಮತ್ತೆ ಪೂಜಾನು ಮಾಡಿದ್ವಿ. ಮೊದಲೇ ರಕ್ತ ನಾವು ಡೊನೇಟ್ ಮಾಡಬೇಕು. ಇದರ ಯಾರಿಗೆ ರಕ್ತ ಬೇಕಿದೆ, ಯಾರು ಮಸ್ತ್ ಮಂದಿ ಹಾಸ್ಪಿಟಲ್ ಆಗಿದ್ದಾರೆ ಅವರಿಗೆ ರಕ್ತ ಬೇಕಿದೆ, ಅವರಿಗೆ ತೋಡಾಕ ಮತ್ತೆ ವಿಶ್ವ ರಕ್ತ ಡೊನೇಟ್ ಮಾಡಕ್ಕೆ ಸಮಾಚಾರ ಮಾಡಕ್ಕೆ ನಾವಿಲ್ಲಿ ಬಂದಿದ್ವಿ. Because donating blood is a very good deed. बहुत लोग कभी कभी मजबूरी में
या बहुत सारे ऐसे किस्से होते हैं जिससे लोगों को ब्लड का बहुत ज़्यादा नीड होता है, तो हमको ब्लड डोनेट करना ही चाहिए. इट्स वेरी नेसेसरी एंड वी शुड हेल्प अदर्स. ब्लड डोनेट करना इतना ज़्यादा ज़रूरी है फिलहाल, तो आई जस्ट रिक्वेस्ट यू ऑल टू डोनेट योर ब्लड. ನಾವು ಈ ಒಂದು ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ನಿನ್ನೆ ಸುಮಾರು ಒಂದು 200 ಬ್ಲಡ್ ಕಲೆಕ್ಷನ್ ಆಗಿದೆ. ಇವತ್ತು ಸಹಿತ ಬೆಳಗಿಂದ ಸಾಯಂಕಾಲವರೆಗೆ ಈ ಒಂದು ರಕ್ತದಾನ ಶಿಬಿರ ಇರ್ತದೆ. ಇವತ್ತು ನಾನು 95ನೇ ಬಾರಿ ಮತ್ತು ನಮ್ಮ ಮಿತ್ರ ವಿನೋದ್ ಪಟ ಅವರು 70ನೇ ಬಾರಿ ಒಂದು ರಕ್ತದಾನ ಮಾಡಿದ್ವಿ. ಇದೊಂದು ಖುಷಿ. ಎಲ್ಲರಿಗೂ ನನ್ನೊಂದು ವಿನಂತಿ ಏನಂದ್ರೆ, ನಾವು ರಕ್ತದಾನ ಮಾಡೋಣ, ನಮ್ಮ ಮಿತ್ರರನ್ನು ಕರ್ಕೊಂಡು ಬರೋಣ. ರಕ್ತದಾನ ಶ್ರೇಷ್ಠ ದಾನ, ಜೀವದಾನ. ಶಾದಾಮ್ಜಿ ಯಾದವ್ಜಿ ಖೇಡಾ ರಾಷ್ಟ್ರೋತ್ತರ ಬ್ಲಡ್ ಬ್ಯಾಂಕ್ ವತಿಯಿಂದ ಒಂದು ಬೃಹತ್ವಾದ ಜಾಗೃತಿ ಮೂಡಿಸುವ ಸಲುವಾಗಿ ಒಂದು ನಡಿಗೆಯನ್ನು ಮಾಡಿದ್ದಾರೆ. ರಕ್ತದಾನ ಮಾಡೋದ್ರಿಂದ ಒಂದು ಲೈಫ್ ಅನ್ನು ನಾವು ಉಳಿಸಬಹುದು. ಆದ ನಿಟ್ಟಿನಲ್ಲಿ ಎಲ್ಲರೂ ನಾವು ಕೂಡಿ ರಕ್ತದಾನ ಮಾಡುವಂತ ಹೇಳ್ತಾ